ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ವಾಯು ಮಾಲಿನ್ಯದ ಬಗ್ಗೆ ನೀವೇನಾದರೂ ಒಂದು ಸೈನ್ಸ್ ಪ್ರಾಜೆಕ್ಟ್ ಅಲ್ಲಿ ರಿಪೋರ್ಟ್ ಬರೀಬೇಕಂದ್ರೆ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ವಾಯು ಮಾಲಿನ್ಯದ ಬಗ್ಗೆ ನೀವೇನಾದರೂ ಬರೀಬೇಕಂದ್ರೆ ನೀವು ಈ ಪ್ಯಾರಾಗ್ರಾಫ್ ಅನ್ನ ಚೂಸ್ ಮಾಡಿಕೊಂಡು ನೀವು ಖಂಡಿತವಾಗಿ ಬರೀಬಹುದು. ಅದೇ ರೀತಿಯಲ್ಲಿ ವಾಯು ಮಾಲಿನ್ಯದ ಸಾಕಷ್ಟು ಕಾರಣಗಳಿದೆ. ವಾಯು ಮಾಲಿನ್ಯ ಯಾವ ಕಾರಣಗಳಿಂದ ಆಗುತ್ತೆ ಅನ್ನೋದಕ್ಕೆ ಈ ಎಲ್ಲ ಪ್ಯಾರಾಗ್ರಾಫ್ನ ನೀವು ಚೂಸ್ ಮಾಡಿಕೊಂಡು ನೀವು ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಬರ್ಕೊಳ್ಬಹುದು. ನೆಕ್ಸ್ಟ್, ವಾಯು ಮಾಲಿನ್ಯದ ರೋಗಗಳು ಯಾವ್ದು? ವಾಯು ಮಾಲಿನ್ಯದಿಂದ ಸಾಕಷ್ಟು ರೋಗಗಳು ಬರುತ್ತೆ. ನೀವು ಈ ಪ್ಯಾರಾಗ್ರಾಫ್ಗಳಲ್ಲಿ ಚೂಸ್ ಮಾಡಿಕೊಂಡು ಯಾವೆಲ್ಲ ಕಾಯಿಲೆಗಳು ಬರುತ್ತೆ ಅನ್ನೋದನ್ನ ನೀವು ಚೂಸ್ ಮಾಡಿಕೊಂಡು ಖಂಡಿತವಾಗಿ ಆ ಡೀಟೇಲ್ಸ್ನ ನೀವು ಬರ್ಕೊಳ್ಬಹುದು. ನೆಕ್ಸ್ಟ್, ಪರಿಸರದ ಮೇಲೆ ವಾಯು ಮಾಲಿನ್ಯದ ಪರಿಣಾಮಗಳು ಸಾಕಷ್ಟು ರೀತಿಯಲ್ಲಿ ಬೀಳುತ್ತೆ. ನೀವು ಈ ಪ್ಯಾರಾಗ್ರಾಫ್ ಅಲ್ಲಿ ಇರುವ ಇನ್ಫಾರ್ಮೇಶನ್ ಚೂಸ್ ಮಾಡಿಕೊಂಡು ನಿಮಗೆ ವಾಯು ಮಾಲಿನ್ಯ ನಾನಾ ರೀತಿಯಲ್ಲಿ ಬರ್ಬೋದು. ಈ ಎಲ್ಲ ಕೆಮಿಕಲ್ಸ್ ಇಂದನೂ ಕೂಡ ನಿಮಗೆ ವಾಯು ಮಾಲಿನ್ಯ ಆಗ್ಬೋದು. ಮತ್ತೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನೀವೇನ್ ಬರೀಬಹುದು ಅಂದ್ರೆ ವಾಯು ಮಾಲಿನ್ಯ ಯಾವ ರೀತಿ ತಡೆಗಟ್ಟಬಹುದು, ವಾಯು ಮಾಲಿನ್ಯ ತಡೆಗಟ್ಟುವ ರೀತಿ ಯಾವುದು ಅಂದ್ರೆ ನಾನಾ ರೀತಿಯಲ್ಲಿ ನೀವು ವಾಯು ಮಾಲಿನ್ಯ ತಡೆಗಟ್ಟಬಹುದು. ಮತ್ತೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನೀವೇನ್ ಬರೀಬಹುದು ಅಂದ್ರೆ ವಾಯು ಮಾಲಿನ್ಯದ ಮಾಪನ ಯಾವ ರೀತಿ ಮಾಡಬಹುದು, ಮೇಲ್ವಿಚಾರಣೆ ಯಾವ ರೀತಿ ಮಾಡಬಹುದು ಅಂದ್ರೆ ಈ ಎಲ್ಲಾ ಮೆಥಡ್ ಅಲ್ಲೂ ನೀವು ಮಾಡಬಹುದು. ನೀವು ಈ ಎಲ್ಲಾ ಮಾಹಿತಿಯನ್ನು ಕೂಡ ನಿಮ್ಮ ಸೈನ್ಸ್ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ನೀವು ಖಂಡಿತವಾಗಿ ಬರ್ಕೊಳ್ಬಹುದು.